ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಇವತ್ತು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ಸ್ ಏನು, ಎನರ್ಜಿ ಏನು ಅಂತ ಕಂಪ್ಲೀಟ್ಲಿ ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನಿಮ್ಮ ಒಂದು ಎನರ್ಜಿ ಏನು ಅನ್ನುವಂಥದ್ದು, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಎನರ್ಜಿ ಏನು ಅನ್ನುವಂಥದ್ದು. ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ಕಾಯ್ತಾ ಇದ್ದೀರಾ. ನೀವು ಗರ್ಲ್ ನೋಡ್ತಾ ಇದ್ರು, ಬಾಯ್ ನೋಡ್ತಾ ಇದ್ರು ಸಹ ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಪ್ರೀತಿ ವಿಷಯದಲ್ಲಿ ತುಂಬಾ ನೋವನ್ನು ಅನುಭವಿಸಿದ್ದೀರಾ. ಲವ್ ಫೇಲ್ಯೂರ್ ಆಗಿರಬಹುದು, ಅಥವಾ ನೀವು ಪ್ರೀತಿಸ್ತಾ ಇರೋ ವ್ಯಕ್ತಿನೇ ನಿಮ್ಮನ್ನ ತುಂಬಾ ಹರ್ಟ್ ಮಾಡಿರಬಹುದು. ನಿಮ್ಮ ಮನಸ್ಸಿನಲ್ಲಿರುವಂಥ ವಿಷಯಗಳನ್ನ ನೀವು ಹೇಳ್ಕೊಳ್ಳೋದಕ್ಕೆ ನಿಮ್ಮ ಪಾರ್ಟ್ನರ್ ಮೇಲೆ ನಿಮಗೆ ಅಷ್ಟು ನಂಬಿಕೆ ಇದೆ ಅಂತ ನಿಮಗೆ ಅನ್ನಿಸ್ತಿಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ತಾರಾ ಇಲ್ವಾ ಅನ್ನೋವಂಥದ್ದು, ನಿಮ್ಮ ಪಾಸ್ಟ್ ಬಗ್ಗೆ, ನಿಮ್ಮ ಲೈಫ್ನಲ್ಲಿ ಏನೋ ತುಂಬ ಪೇನ್ಫುಲ್ ಏನಾಗಿದೆ ಅವರು ಅರ್ಥ ಮಾಡ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು. ಇದು ಈ ರೀಡಿಂಗ್ ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಮ ಎನರ್ಜಿ ಇದನ್ನು ತೆಗಿತಾ ಇರುವಂಥದ್ದು. ಸೊ ನಿಮಗೆ ಈ ರೀತಿ ಅನುಮಾನಗಳಿದೆ. ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮದು ತುಂಬಾನೇ ಲವ್ ಫೇಲ್ಯೂರ್ ಆಗಿದೆ, ತುಂಬ ಹರ್ಟ್ ಆಗಿದೆ. ಯಾರನ್ನ ನೀವು ನಂಬಿದ್ರಿ, ಅವ್ರು ನಿಮ್ಮನ್ನ ತುಂಬ ಹರ್ಟ್ ಮಾಡಿದ್ದಾರೆ. ನಿಮ್ಮ ಮನಸ್ಸಿನೊಳಗಿರೋ ಅಂಥ ಯಾವುದೇ ವಿಷಯಗಳನ್ನು ಹೇಳೋದಕ್ಕೆ ಅವರು ನಿಮಗೆ ಅನುಮತಿ ಕೊಟ್ಟಿಲ್ಲ. ನಿಮಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಅನ್ನೋದು ಬರಲಿಲ್ಲ ಅನ್ನೋದನ್ನ ಹೇಳ್ತಿದೆ ಇಲ್ಲಿ. ನಿಮ್ಮ ಎನರ್ಜಿ ಇಷ್ಟು ಭಯವನ್ನು ತೋರಿಸ್ತಿದೆ. ಹೇಳ್ಕೊಂಡ್ರೆ ನನ್ನನ್ನು ಜಡ್ಜ್ ಮಾಡಬಹುದು, ನನ್ನನ್ನು ಅರ್ಥ ಮಾಡ್ಕೊಳ್ತಾರಾ ಇಲ್ವಾ, ಈಗಿರೋ ಅಂಥ ಪರ್ಸನ್ ಆಗಿರ್ಬೋದು, ನಿಮ್ಮ ಟ್ವಿನ್ ಫ್ಲೇಮ್ ಆಗಿರಬಹುದು, ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿ, ನಿಮ್ಮ ಹುಡುಗ ಅಥವಾ ಹುಡುಗಿ, ನಿಮ್ಮ ಲೈಫ್ನಲ್ಲಿ ಅಟ್ ಪ್ರೆಸೆಂಟ್ ಯಾರಿದ್ದಾರೆ ಅವ್ರ ಹತ್ರ ಹೇಳಿದ್ರೆ ನನ್ನ ಪಾಸ್ಟ್ ಬಗ್ಗೆ, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾರಾ ಇಲ್ವಾ, ನನ್ನನ್ನು ಜಡ್ಜ್ ಮಾಡ್ತಾರಾ, ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೇನೋ ಅನ್ನೋ ಅಂಥ ಅಪನಂಬಿಕೆ, ನಿಮ್ಮ ಸಂಪೂರ್ಣ ನಂಬಿಕೆ ಇಲ್ಲ ಅನ್ನುವಂಥದ್ದು. ನೀವು ನಂಬೋದಿಲ್ಲ ಅಂತಲ್ಲ, ನಂಬಿಕೆ ಇದೆ, ಆದರೆ ನನ್ನನ್ನು ಜಡ್ಜ್ ಮಾಡಿದ್ರೆ ಅನ್ನೋ ಭಯ ಕೂಡ ಇದೆ. ಅಂದರೆ ನಿಮಗೆ 99% ನಂಬ್ತೀನಿ, ಆದರೆ 1% ನನಗೆ ಭಯ ಇದೆ ಅಂತಂದಾಗ ಸಂಪೂರ್ಣ ನಂಬಿಕೆ ಇಲ್ಲ ಅಂತ. ಮೇ ಬಿ ಇನ್ನು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರೋ ನಿಮ್ಮ ಪಾರ್ಟ್ನರ್ ನಿಮಗೆ ಆ ಲೆವೆಲ್ ಆಫ್ ನಿಮ್ಮ ಲೈಫ್ನಲ್ಲಿ ಇನ್ನೂ ಬಂದಿಲ್ದಲೇ ಇರಬಹುದು. ನಿಮ್ಮ DM ಅಥವಾ DF ನೀವು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇರಬಹುದು. ಅವರ ಜೊತೆ ನಿಮಗೆ ಕಮ್ಯುನಿಕೇಷನ್ ಇಲ್ದಲೇ ಇರಬಹುದು. ಯಾವುದೇ ಸಿನಾರಿಯೋ ಆಗಿರಲಿ, ನಿಮ್ಮ ಒಂದು ಸ್ಟೋರಿಗೆ ತಕ್ಕಂಗೆ ರೀಡಿಂಗ್ ತಗೊಳ್ಳಿ. ಬಟ್ ನೀವು ಪಾಸ್ಟಲ್ಲಿ ಪ್ರೀತಿಯಲ್ಲಿ ತುಂಬಾನೇ ಮೋಸ ಹೋಗಿದ್ದೀರಾ, ತುಂಬಾನೇ ನೊಂದಿದ್ದೀರಾ. ಅದನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಗೊತ್ತಾಗ್ದಲೆ ನಿಮ್ಮೊಳಗೆ ನೀವು ತುಂಬಾನೇ ನೊಂದಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಇಟ್ಸ್ ವೆರಿ ಪೇನ್ಫುಲ್ ನಿಮ್ಮ ಒಂದು ಸ್ಟೋರಿ ಅನ್ನೋಂಥದ್ದನ್ನ ತೋರಿಸ್ತಿದೆ. ಆದರೆ ಅಟ್ ಅ ಟೈಮ್ ನಿಮ್ಮ ಒಂದು ಪಾರ್ಟ್ನರ್ನ ಎನರ್ಜಿ ಇಲ್ಲಿ ತೆಗಿತಾ ಇದ್ದೀನಿ. ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ಅವರನ್ನ ನೀವು ಸಂಪೂರ್ಣವಾಗಿ ನಂಬಬಹುದು ಅನ್ನುವಂಥ ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮನ್ನ ಯಾವುದೇ ರೀತಿಯಲ್ಲೂ ಅವರು ಜಡ್ಜ್ ಮಾಡಲ್ಲ, ನಿಮ್ಮನ್ನ ನಂಬುತ್ತಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ನೀವೇನು ಹೇಳ್ತೀರಾ ಅದನ್ನ ನೋಡಿ. ಅಲ್ಲಿ ತುಂಬಾ ನೆಗೆಟಿವ್ ಕಾರ್ಡ್ಸ್ ಬಂತು, ಇಲ್ಲೆಲ್ಲ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ನಿಮ್ಮ ಎನರ್ಜಿ ಆ ಭಯದಲ್ಲಿ ಇದ್ದೀರಾ. ಹೊಸ ಪ್ರೀತಿ ನಿಮ್ಮ ಲೈಫ್ನಲ್ಲಿ ಬರೋದಕ್ಕೆ, ಅಥವಾ ನನ್ನ ಪಾರ್ಟ್ನರ್ ನನ್ನನ್ನು ಅರ್ಥ ಮಾಡ್ಕೊಳ್ತಾರಾ ಇಲ್ಲ ಅನ್ನೋ ಅಂಥ ಭಯದಲ್ಲಿ ನೀವಿದ್ದೀರಾ. ಪಾಸ್ಟ್ ನೋವುಗಳಿದೆ ನಿಮ್ಮ ಲೈಫ್ನಲ್ಲಿ, ಆದರೆ ನಿಮ್ಮ ಲೈಫ್ನಲ್ಲಿ ಈಗ ಬರುವಂಥ ವ್ಯಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ. ಸೋಲ್ ಲೆವೆಲಲ್ಲಿ ನೀವು ನಿಮ್ಮ DMಗೆ ಕನೆಕ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿ, ನಿಮ್ಮ ಪಾರ್ಟ್ನರ್ ಇವಾಗ ಯಾರಿದ್ದಾರೆ ಅವರಾದ್ರೂ ಆಗಿರ್ಬೋದು, ತುಂಬಾ ಅರ್ಥ ಮಾಡ್ಕೊಳ್ತಾರೆ ನಿಮ್ಮನ್ನ. ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಜಡ್ಜ್ ಮಾಡ್ದಲೆ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಆ ನೋವಿನಿಂದ ನಿಮ್ಮನ್ನ ಹೊರಗೆ ತರೋದಕ್ಕೆ ಏನು ಬೇಕು ಆ ರೀತಿಯಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಅವರು ನಿಮ್ಮ ಜೊತೆ ಬದುಕ್ತಾರೆ ಅನ್ನೋದನ್ನ ತೋರಿಸ್ತದೆ. ಓ ಮೈ ಗಾಡ್, ಇವರು ತುಂಬಾನೇ ಪಾಸಿಟಿವ್ ಪರ್ಸನ್ ಇದ್ದಾರೆ. ಕಾರ್ಡ್ ಮೇಲೆ ಕಾರ್ಡ್ ತೆಗಿತಾ ಇದ್ದೀನಿ ನಾನು ಜಸ್ಟ್ ಡೆಕ್ಕಲ್ಲಿ, ಒಂದಾದ್ಮೇಲೆ ಒಂದು ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬರ್ತಿದೆ. ನೀವು ಸಂಪೂರ್ಣವಾಗಿ ಈ ವ್ಯಕ್ತಿಯನ್ನ ನಂಬಬಹುದು ಅನ್ನೋದನ್ನ ತೋರಿಸ್ತದೆ ಇಲ್ಲಿ.
ಇವರು ನಿಮ್ಮ ಫ್ಯೂಚರ್, ಇವರು ನಿಮ್ಮ ಭವಿಷ್ಯ ಅನ್ನೋದನ್ನ ತೋರಿಸ್ತದೆ ಇಲ್ಲಿ. ಅವರನ್ನ ನೀವು 100% ನಂಬಬಹುದು ಅನ್ನೋದನ್ನ ತೋರಿಸ್ತದೆ. ನಿಮ್ಮ ಪಾಸ್ಟ್ ಎನರ್ಜಿ ಏನಿತ್ತು ಅದು ಕಂಪ್ಲೀಟ್ಲಿ ಮುಗಿಸಿ ಹೊಸದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಸಂಪೂರ್ಣವಾಗಿ ಅವರು ರಕ್ಷಿಸ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ನಿಮ್ಮ ಪಾಸ್ಟ್‌ನ ಕಂಪ್ಲೀಟ್ಲಿ ನಿಮ್ಮ ಲೈಫ್‌ನಿಂದ ತೆಗೆದುಹಾಕ್ತಾರೆ ಅಂಡ್ ನಿಮ್ಮನ್ನ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡ್ತಾರೆ. ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಆಕ್ಚುಲಿ ಇದು ನೆಗೆಟಿವ್ ಸ್ವಲ್ಪ ಪೊಸೆಸಿವ್‌ನೆಸ್ ನಂದು ಅಂತ ಹಿಡ್ಕೊಳ್ಳೋದು ಆ ಎನರ್ಜಿ ಇರುವಂತ ಕಾರ್ಡ್. ಬಟ್ ಈಗ ಆ ಕಾರ್ಡಲ್ಲಿ ನನಗೆ ತುಂಬಾನೇ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ನೋಡಿ ಈ ವ್ಯಕ್ತಿ ಕಾಯಿನ್ ಅನ್ನ ಸೇಫ್ ಮಾಡಿ ಇಟ್ಕೊಂಡಿದ್ದಾರೆ ನಂದು ಅಂತ. ಅದು ಪೊಸೆಸಿವ್‌ನೆಸ್ ಬರುತ್ತೆ. ಆದ್ರೆ ಇವತ್ತು ಈ ರೀಡಿಂಗ್ ಅಲ್ಲಿ ನನಗೆ ಈ ಕಾರ್ಡ್ ಎನರ್ಜಿ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದೆ. ಅವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ನಿಮ್ಮನ್ನ ಮದುವೆ ಮಾಡ್ಕೊಳ್ತಾರೆ. ಸ್ಪಿರಿಚುಯಲಿ ನೀವು ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಾರೆ. ಕಂಪ್ಲೀಟ್ಲಿ ಇದು ನಿಮ್ಮ ಟ್ವಿನ್ ಫ್ಲೇಮ್‌ನ ಎನರ್ಜಿ ಅನ್ನೋದನ್ನ ತೋರಿಸ್ತದೆ. ನಿಮಗೆ ಬೇಕಾದಂತ ನಿಮ್ಮನ್ನ ಹೀಲ್ ಮಾಡ್ತಾ ಅವರು ಹೀಲ್ ಆಗಿ ಇಬ್ರು ಕೂಡ ಜೋಡೆತ್ತು ಸಾರೋಟ್ ಇರುತ್ತೆ ನಿಮ್ಮ ಲೈಫ್ ನಿಮ್ಮ ಪಾರ್ಟ್ನರ್ ಜೊತೆ ಅನ್ನೋದನ್ನ ತೋರಿಸ್ತದೆ. ನೀವು ಸಿಂಗಲ್ ಇರಬಹುದು, ಹೀಲಿಂಗ್ ಸಿಕ್ಕತ್ತೆ, ನಿಮಗೆ ಪ್ರೊಟೆಕ್ಷನ್ ಸಿಕ್ಕತ್ತೆ, ನಿಮಗೆ ಬೇಕಾದಂತ ಲವ್ ಸಿಕ್ಕತ್ತೆ. ಕಿಂಗ್ ಅಂಡ್ ಕ್ವೀನ್ ಎನರ್ಜಿ. ನೀವು ಪ್ರೀತಿಯನ್ನ ಕೊಟ್ರೆ ಅವರು ನಿಮಗೆ ಬೇಕಾದಂತ ನೀವು ಸಂಪೂರ್ಣವಾದ ಪ್ರೀತಿಯನ್ನ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ. ನಿಮಗೆ ಬೇಕಾದಂತ ಎಲ್ಲ ಒಂದು ಫೆಸಿಲಿಟಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವನ್ನು ಕೊಡೋದಕ್ಕೆ ಅವರು ನಿಮಗೆ ಸಿದ್ಧವಾಗಿದ್ದಾರೆ. ಹೀಲಿಂಗ್ ಅನ್ನೋದು ನೀವು ಒಬ್ರನ್ನೊಬ್ರು ಹೀಲ್ ಮಾಡ್ತೀರಾ ಮತ್ತೆ ಆ ಒಂದು ಸ್ಟ್ರೆಂತ್ ನಿಮ್ಮ ಲೈಫ್‌ನಲ್ಲಿ ನಿಮ್ಮ ಲವ್‌ಗೆ ಆ ಒಂದು ಎನರ್ಜಿ ಇದೆ ಅನ್ನೋದನ್ನ ತೋರಿಸ್ತದೆ. ಸೊ ನಿಮ್ಮ ಆ ಪಾಸ್ಟ್ ಅಲ್ಲಿ ಆಗಿರುವಂತಹ ಪೇನ್ ಇಂದ ನೀವು ತುಂಬಾನೇ ಇದನ್ನ ನಂಬಬಹುದಾ ಬೇಡವಾ ಅನ್ನೋಂಥ ಒಂದು ಭಯದಲ್ಲಿ ನೀವಿದ್ದೀರಾ. ಡೋಂಟ್ ವರಿ, ಖಂಡಿತ ಬರ್ತಾ ಇರೋಂಥ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡಿ. ಖಂಡಿತ ಅವರು ನಿಮ್ಮ ಲೈಫ್‌ನಲ್ಲಿ ಬರೋದಕ್ಕೆ ನೀವು ಪರ್ಮಿಷನ್ ಕೊಡಿ, ಎಂಟ್ರಿ ಕೊಡಿ ಅವ್ರಿಗೆ. ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಿ. ಇರೋ ಭಯವನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಖಂಡಿತವಾಗಿ ಅವರು ನಿಮ್ಮ ಲೈಫ್‌ನಲ್ಲಿ ನಿಮಗೆ ಕೊಡಬೇಕಾದಂಥ ಎಲ್ಲವನ್ನು ನಿಮಗೆ ಕೊಡ್ತಾರೆ ಅನ್ನೋದನ್ನ ತೋರಿಸ್ತದೆ. ನೈಟ್ ಆಫ್ ಪೆಂಟಿಕಲ್ಸ್, 8 ಆಫ್ ಸೋರ್ಡ್ಸ್. ಇದು ಆದಷ್ಟು ಬೇಗ ನಿಮ್ಮ ಲೈಫ್‌ನಲ್ಲಿ ಈ ವ್ಯಕ್ತಿ ಬರ್ತಾ ಇದ್ದಾರೆ. ಬರೋದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡಿ. ಬಂದಾಗ ಅನುಮಾನ ಇಲ್ದಲೆ ಸ್ವಲ್ಪ ಅರ್ಥ ಮಾಡ್ಕೊಂಡು, ಮೇ ಬಿ ಇದು ಹೊಸ ವ್ಯಕ್ತಿ ಅನ್ನೋದನ್ನ ತೋರಿಸ್ತಿದೆ. ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಇರೋ ಅಂಥ ವ್ಯಕ್ತಿಯೇ ಹೊಸ ರೀತಿಯಲ್ಲಿ ಬರ್ತಾರೆ ಅನ್ನೋದನ್ನ ತೋರಿಸ್ತಿದೆ. ಇಲ್ಲಿ ಮದುವೆ ಆಗೋಗಿದೆ, ಅವ್ರ ಜೊತೆ ಜೀವನ ಚೆನ್ನಾಗಿದೆ, ಅಥವಾ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದ್ರೆ ಬಿಟ್ಟು ಹೋಗಲ್ಲ ಅಂತಂದ್ರೆ ನಿಮ್ಮ ವ್ಯಕ್ತಿನೇ ನಿಮಗೆ ಹೊಸ ರೀತಿಯಾದಂತ ಪ್ರೀತಿಯನ್ನ ಕೊಡ್ತಾರೆ ಅನ್ನೋದನ್ನ ತೋರಿಸ್ತಿದೆ. ಅದರ್ವೈಸ್ ನಿಮಗಿನ್ನ ನಿಮ್ಮ ಪಾರ್ಟ್ನರ್ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಖಂಡಿತ ನಿಮಗೆ ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ದಾರೆ. ಅದು ಹೊಸ ವ್ಯಕ್ತಿ ಆಗಿರ್ತಾರೆ ಮತ್ತು ಅವರು ನಿಮ್ಮ ಟ್ವಿನ್ ಫ್ಲೇಮ್ ಆಗಿರ್ತಾರೆ. ದ ಲವರ್ಸ್ ಕಾರ್ಡ್ ಬಂದಿದೆ. ಸೊ 8 ಆಫ್ ಕಪ್ಸ್. ಓಕೆ, 8 ಆಫ್ ಕಪ್ಸ್, 5 ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್, ನೈಟ್ ಆಫ್ ವಾಂಡ್ಸ್. ನೀವಂದ್ರೆ ತುಂಬಾನೇ ಪ್ರೀತಿಸ್ತಾರೆ ಅವರು. ತುಂಬಾ ಪ್ರೀತಿ ಇದೆ ನಿಮ್ಮ ಮೇಲೆ ಅವ್ರಿಗೆ. ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ತಾರೆ. ನೈಟ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾರೆ ಮತ್ತೆ ಒಂದು ಯೋಧ ತರ. ಅದು ನೀವು ಹುಡುಗ ಅಥವಾ ಹುಡುಗಿ ಯಾರಾದ್ರೂ ಆಗಿರ್ಲಿ, ನಿಮ್ಮ ಯಾವುದೇ ವಯಸ್ಸಾಗಿರ್ಲಿ, ನಿಮ್ಮ ಪಾರ್ಟ್ನರ್, ನೀವು ಗಂಡ ಆಗಿದ್ರೆ ನಿಮ್ಮ ಹೆಂಡತಿ ಆಗೋರು, ನೀವು ಹೆಣ್ಣು ನೋಡ್ತಾ ಇದ್ರೆ ನಿಮ್ಮ ಗಂಡ ಆಗೋರು, ನಿಮ್ಮನ್ನ ಒಂದು ರಾಜ ರಾಣಿಯನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ, ಒಬ್ಬ ಯೋಧ ತನ್ನ ಸಾಮ್ರಾಜ್ಯವನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ, ಆ ರೀತಿಯಲ್ಲಿ ಅವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತದೆ. ಅಂಡ್ ಇವರು ನಿಮ್ಮ ಜೀವನದಲ್ಲಿ ಬರೋದು ಹೀಲಿಂಗ್ ಅನ್ನ ತಂದ್ಕೊಡುತ್ತೆ. ಮತ್ತೆ ಹೀಲಿಂಗ್ ಕಾರ್ಡ್ ಬಂದಿದ್ದ, ಸ್ಟಾರ್ ಕಾರ್ಡ್ ಮತ್ತೆ 4 ಆಫ್ ಸೋರ್ಡ್ಸ್, ಎರಡು ಕೂಡ ಹೀಲಿಂಗ್ ಕಾರ್ಡ್. ಹೀಲಿಂಗ್ ಅನ್ನ ಕೊಡುತ್ತೆ. ನಿಮ್ಮ ಮನಸ್ಸಿಗೆ
ಏನು ಗಾಯ ಆಗಿದೆ ಅದಕ್ಕೆ ಸಾಂತ್ವನವನ್ನ ಹೇಳತ್ತೆ ಅನ್ನೋದನ್ನ ತೋರಿಸ್ತಿದೆ. 7 ಆಫ್ ಸೋರ್ಡ್ಸ್ ಆಕ್ಚುಲಿ ಇದು ಯಾವಾಗ್ಲೂ ನನ್ನ ರೀಡಿಂಗ್ ಅಲ್ಲಿ ಅಪ್ವರ್ಡ್ಸ್ ಅಲ್ಲಿ ಬರ್ತಾ ಇತ್ತು. ಇವತ್ತು ಇದು ಉಲ್ಟಾ ಬಂದಿದೆ. ಇದರ ಅರ್ಥ ಅಂದ್ರೆ ನೀವು ಸಂಪೂರ್ಣವಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದಾಗ ಸಂಪೂರ್ಣವಾಗಿ ನೀವು ಅವ್ರ ಹತ್ರ ಓಪನ್ ಅಪ್ ಆಗ್ತೀರಾ. ಕಂಪ್ಲೀಟ್ಲಿ ಮನಸ್ಸಿನಲ್ಲಿರೋ ಪ್ರತಿ ಒಂದನ್ನು ಕೂಡ ಅವ್ರ ಹತ್ರ ಶೇರ್ ಮಾಡ್ತೀರಾ. ಶೇರ್ ಮಾಡೋದಕ್ಕೆ ಅವರು ನಿಮಗೆ ಬೇಕಾದಂತ ಕಂಫರ್ಟ್ ಅನ್ನ ಕೊಡ್ತಾರೆ. ಆ, ನಿಮ್ಮ ಮನಸ್ಸಿನಲ್ಲಿ ಅವರ ನಂಬಿಕೆಯನ್ನ ಸ್ಥಾಪನೆ ಮಾಡ್ಕೊಳ್ತಾರೆ. ಇನ್ನು ಮುಂದೆ ಯಾವುದೇ ಮುಚ್ಚುಮರೆ ಇಲ್ದಲೆ ಕಂಪ್ಲೀಟ್ಲಿ ಓಪನ್ ಅಪ್ ಆಗಿ ನೀವು ಅವ್ರ ಹತ್ರ ಮಾತಾಡ್ತೀರಾ ಅಂಡ್ ಅವರು ನಿಮ್ಮನ್ನ ಕಾಪಾಡ್ಕೊಳ್ತಾರೆ ಅನ್ನೋದನ್ನ ತೋರಿಸ್ತಿದೆ. ಇದ್ರಲ್ಲೂ ಕೂಡ ಕಿಂಗ್ ಆಫ್ ಸೋರ್ಡ್ಸ್ ಅಂಡ್ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ತುಂಬಾ ಒಬ್ರನ್ನೊಬ್ರು ತುಂಬಾನೇ ಪ್ರೀತಿಸ್ತೀರಾ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಆದರೆ ಮನಸ್ಸಿನಲ್ಲಿ ಇರುವಂತ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿಗೋಸ್ಕರ ಹಿಂದೆ ಜೀವನದಲ್ಲಿ ಏನಾಗಿತ್ತು, ಲವ್ ಫೇಲ್ಯೂರ್ ಆಗಿರಬಹುದು, ಪ್ರೀತಿ ಹೆಸರಿನಲ್ಲಿ ಮೋಸ ಆಗಿರಬಹುದು, ಅಥವಾ ಅದೇ ವ್ಯಕ್ತಿ ನೀವು ಅವರನ್ನ ಪ್ರೀತಿಸಿದಾಗ ನಿಮಗೆ ತುಂಬಾ ಹರ್ಟ್ ಆಗೋ ಹಂಗೆ ನಿಮ್ಮ ಜೊತೆ ನಡ್ಕೊಂಡಿರಬಹುದು. ಆದರೆ ಇನ್ನು ಮುಂದೆ ನಿಮ್ಮ ಜೀವನ ಹಾಗಿರೋದಿಲ್ಲ. ಕಂಪ್ಲೀಟ್ಲಿ ಮನಸ್ಸಲ್ಲಿ ಇರೋದು ಕಂಪ್ಲೀಟ್ ಆಗಿ ಅವ್ರಿಗೆ ಹೇಳೋಷ್ಟು ಹೇಳಿದಾಗ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮಗೆ ತಕ್ಕ ಹಾಗೆ ಅವರು ತನ್ನನ್ನ ತಾನು ಬದಲಾಯಿಸ್ಕೊಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಬಿಕಾಸ್ ಕಿಂಗ್ ಅಂಡ್ ಕ್ವೀನ್ ಎನರ್ಜಿ ಬೇರೆ ಬೇರೆ ನೈಟ್ಸ್ ಅಲ್ಲಾದ್ರೂ ಸಹ ಕಿಂಗ್ ಅಂಡ್ ಕ್ವೀನ್ ಎನರ್ಜಿ 2 ಡೆಕ್ಕಲ್ಲೂ ಸಹ ಬಂದಿದೆ. ಕಾರ್ಡ್ಸ್ ಎಲ್ಲ ನಿಮ್ ಮುಂದೆ ಇದೆ. ಸೊ ದ ವರ್ಲ್ಡ್, ನೀವು ಅವರ ಪ್ರಪಂಚ ಅನ್ನೋ ತರ ಪ್ರೀತಿಸ್ತಾರೆ ಅವರು ನಿಮ್ಮನ್ನ ಅನ್ನೋದನ್ನ ತೋರಿಸ್ತಿದೆ. ನೈಟ್ಸ್ ತುಂಬಾ ಬರ್ತಿದೆ. ಅಂದ್ರೆ ಡೆಕ್ಕಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ಸೋರ್ಡ್ಸ್, ನೈಟ್ ಆಫ್ ವಾಂಡ್ಸ್ 3 ಬಂದಿದೆ. ನೈಟ್ಸ್ ಬರ್ತದೆ ಅಂತಂದ್ರೆ ಅವರು ನಿಮ್ಮನ್ನ ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡ್ತಾರೆ. ನೀವು ಅವರ ಕನಸಿನಲ್ಲಿ ತುಂಬಾ ಹೋಗ್ತೀರಾ, ಕಾಡ್ತೀರಾ, ಅವ್ರಿಗೆ ನಿದ್ದೆ ಸಹ ಇಲ್ದಲೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟ್ರ ಮಟ್ಟಿಗೆ ನಿಮ್ಮನ್ನ ಅವರು ಪ್ರೀತಿಸ್ತಾ ಇದ್ದಾರೆ. ಅವರು ನಿದ್ದೆ ಸಹ ಅವ್ರಿಗೆ ಚಿಂತೆ ಇಲ್ಲ. ಅಷ್ಟ್ರ ಮಟ್ಟಿಗೆ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಸೊ ನೀವು ಅವರ ಜೊತೆ ಪ್ರೀತಿಯಲ್ಲಿ ತುಂಬಾ ಸೇಫ್ ಫೀಲ್ ಮಾಡ್ತೀರಾ ಅನ್ನೋದನ್ನ ಕೂಡ ತೋರಿಸ್ತಿದೆ. ಇರುವಂತ ಅಪನಂಬಿಕೆ, ಅನುಮಾನ, ಭಯ, ಆ ನೆಗೆಟಿವಿಟಿ ಎಲ್ಲ ಬಿಟ್ಬಿಡಿ. ತುಂಬಾ ನೆಗೆಟಿವ್ ತುಂಬಾ ಫೀಲ್ ಮಾಡ್ತಾ ಇದ್ದೀರಾ. ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರನ್ನ ಸಂಪೂರ್ಣವಾಗಿ ನಂಬಿ ನಿಮ್ಮ ನೆಗೆಟಿವಿಟಿಯನ್ನ ಹೀಲ್ ಮಾಡಿಕೊಂಡು ನಿಮ್ಮ ಪಾರ್ಟ್ನರ್ ಪ್ರೆಸೆಂಟ್ ನಿಮ್ಮ ಲೈಫ್ನಲ್ಲಿ ಯಾರಿದ್ದಾರೆ ಅವರನ್ನ ನಂಬಿ, ನೀವು ಸಿಂಗಲ್ ಆಗಿದ್ರೆ ಬರುವಂಥ ಪಾರ್ಟ್ನರ್ನ ನಂಬಕಸ್ತರು ನಿಮ್ಮ ಲೈಫ್ನಲ್ಲಿ ಬರ್ತಾ ಇದ್ದಾರೆ. ಬಿಕಾಸ್ ಈ ಆರ್ ಶಿ ಈಸ್ ಯುವರ್ ಟ್ವಿನ್ ಫ್ಲೇಮ್ ಅನ್ನೋದನ್ನ ತೋರಿಸ್ತಿದೆ. ಲವರ್ಸ್ ಕಾರ್ಡ್ ಬಂದಿದೆ, ದ ವರ್ಲ್ಡ್ ಕಾರ್ಡ್, ಎಲ್ಲ ಪಾಸಿಟಿವ್ ಕಾರ್ಡ್ ಬಂದಿದೆ. ನಿಮ್ಮ ಪಾರ್ಟ್ನರ್ ಬಗ್ಗೆ ಎನರ್ಜಿಯನ್ನ ತೆಗೆದಾಗ ನಿಮ್ಮಲ್ಲಿರೋ ಆ ನೆಗೆಟಿವಿಟಿಯನ್ನ ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ. ವಂಡರ್ಫುಲ್ ಲೈಫ್, ವಂಡರ್ಫುಲ್ ಲವ್ ಲೈಫ್ನ ಲೀಡ್ ಮಾಡ್ತೀರಾ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅನ್ನೋದನ್ನ ತೋರಿಸ್ತಿದೆ. ಸೊ ನೀವು ಇದನ್ನ ಹೀಲ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪಾರ್ಟ್ನರ್ ಜೊತೆ ನಿಮ್ಮ ಲೈಫ್ ಹೇಗಿರತ್ತೆ ಅನ್ನೋದನ್ನ ನೋಡೋಣ. ಅಥವಾ ಇನ್ನೇನಾದ್ರೂ ಇಶ್ಯೂ ಇದೆಯಾ ಅನ್ನೋದನ್ನು ಕೂಡ ಇನ್ನೊಂದು ಡೆಕ್ಕಲ್ಲಿ ನಾನು ಶಫಲ್ ಮಾಡ್ತಾ ಇದ್ದೀನಿ. ನೋಡೋಣ ಏನ್ ಎನರ್ಜಿ ಬರುತ್ತೆ ಅನ್ನೋಂಥದ್ದನ್ನ. ಬರ್ತಾ ಇರೋಂಥ ಪಾರ್ಟ್ನರ್ನ ನಂಬಿಪ್ಪ, 100% ನಂಬಿ ಇರುವಂಥ ಪಾರ್ಟ್ನರ್ನ. ಓಕೆ, ಅವರ ಲೈಫ್ನಲ್ಲಿ ಏನಾದರೂ ಅಡಿಕ್ಷನ್ ಇರಬಹುದು. ನಿಮಗೆ ಇಷ್ಟ ಆಗ್ದಲೇ ಇರುವಂಥ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಚಟಗಳಿರಬಹುದು. ಅದು ನಿಮ್ಮ ಒಂದು ಪರ್ಸನಲ್ ಲೈಫ್ನಲ್ಲಿ ಅವರನ್ನ ನೀವು ಬರೋದಕ್ಕೆ ಬಿಡೋದಕ್ಕೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಬಟ್ ರೀಡಿಂಗ್ ಅಲ್ಲಿ ಆಲ್ರೆಡಿ ಬಂತು, ನಿಮಗೋಸ್ಕರ ಅವರು ತಮ್ಮನ್ನ ತಾವು ಬದಲಾಯಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಅವರ ಜೀವನದಲ್ಲಿ ಬೇಕು. ನೀವು ಅವರ ಜೀವನದಲ್ಲಿ ಆ ಒಂದು ಪ್ರೀತಿಯ ಮಾತುಗಳನ್ನ ಆಡೋದಿರ್ಬೋದು. ಬಿಕಾಸ್ ಅವರು ಕೂಡ ಸಮಥಿಂಗ್ ಪೇನಲ್ಲಿ ಇದ್ದಾರೆ ಅನ್ನೋದನ್ನ ತೋರಿಸ್ತದೆ. ಅದಕ್ಕೆ ಅವರು ಆ ಒಂದು ನೋವನ್ನ ಮರೆಯೋದಕ್ಕೆ, ಆ ನೋವಿನಿಂದ ಅವರನ್ನವರು ಕಾಪಾಡ್ಕೊಳ್ಳೋದಕ್ಕೆ ಒಂದು
ನೆಗೆಟಿವ್ ಅಡಿಕ್ಷನ್ಸ್ ಅದು ಏನ್ ಬೇಕಿದ್ರೂ ಆಗಿರ್ಬಹುದು, ಬ್ಯಾಡ್ ಹ್ಯಾಬಿಟ್ಸು ಅದ್ರಲ್ಲಿದ್ದಾರೆ. ನೀವು ಅವ್ರನ್ನ ಯಾವುದೇ ರೀತಿಯಲ್ಲೂ ಅವ್ರು ನಿಮ್ಮನ್ನ ಹೇಗ್ ಜಡ್ಜ್ ಮಾಡಲ್ಲ, ಹಾಗೆ ನೀವು ಅವ್ರನ್ನ ಯಾವುದೇ ರೀತಿಯಲ್ಲಿ ಜಡ್ಜ್ ಮಾಡ್ದಲೆ, ನೀವು ಅವರನ್ನ ನಿಮ್ಮ ಲೈಫ್‌ನಲ್ಲಿ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿದ್ರೆ, ಒಳ್ಳೆ ಗುಡ್ ಫ್ರೆಂಡ್‌ಶಿಪ್ ಬಾಂಡನ್ನ ನೀವು ಒಬ್ರ ಜೊತೆ ಒಬ್ರು ಕ್ರಿಯೇಟ್ ಮಾಡ್ಕೊಂಡ್ರೆ, ಖಂಡಿತ ನಿಮ್ಮ ಲೈಫ್‌ನಲ್ಲಿ ಆ ಒಂದು ಸಂಪೂರ್ಣವಾದಂಥ ನಿಜವಾದ ಪ್ರೀತಿಯನ್ನ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅನುಭವಿಸ್ತೀರಾ ಅನ್ನೋದನ್ನ ತೋರಿಸ್ತದೆ. ಅವರು ನಿಮ್ಮ ನೋವಿಂದ ನೀವು ಹೊರಗೆ ಬರೋದಕ್ಕೆ ಅವ್ರು ಹೆಲ್ಪ್ ಮಾಡಿದ್ರೆ, ಅವರ ಒಂದು ಅಡಿಕ್ಷನ್ ಇಂದ ಅವರು ಹೊರಗೆ ಬರೋದಕ್ಕೆ ನೀವು ನಿಮ್ಮ ಅನ್‌ಕಂಡೀಷನಲ್ ಲವ್ವನ್ನ ನೀವು ಅವ್ರಿಗೆ ತೋರಿಸ್ಬೇಕಾಗತ್ತೆ. ಟ್ರಸ್ಟ್ ಇಶ್ಯೂ ಇದೆ. ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನ ತೋರಿಸ್ತಿದೆ. ಸಂಪೂರ್ಣವಾಗಿ ನಂಬಿ ಏನು ನಂಬ್ತೀವಿ ನಾವು ನಮ್ಮ ಲೈಫ್‌ನಲ್ಲಿ ಅದೇ ನಮ್ಮ ಜೀವನ ಆಗತ್ತೆ. ಸಂಪೂರ್ಣವಾಗಿ ನಂಬಿ. ನಾನು ನಂಬುತ್ತೀನಿ ಆದ್ರೂ ಸಹ ನನಗ್ ಡೌಟ್ ಇದೆ ಅಂತಂದ್ರೆ ಸಂಪೂರ್ಣ ನಂಬಿಕೆ ಇಲ್ಲ ಅಂತಾನೆ ಅದ್ರ ಅರ್ಥ. ಸೊ ಸಂಪೂರ್ಣವಾಗಿ ನಂಬಿ ಒಂದು ಚಾನ್ಸ್ ಕೊಡಿ. ಒಂದಿಲ್ಲ 10 ಚಾನ್ಸ್ ಕೊಡಿ. ಅವ್ರು ಬದ್ಲಾಗ್ತಾ ಇದ್ದಾರಾ? ಬದ್ಲಾಗಕ್ ಟ್ರೈ ಮಾಡ್ತಾ ಇದ್ದಾರಾ? ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೂ ಸಹ ನೀವು ಸಂಪೂರ್ಣ ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರ ಬಾಯಲ್ಲಿ ಏನ್ ಬೇಕಿದ್ರೂ ಹೇಳ್ಬಹುದು. ಒಂದೊಂದ್ಸಲಿ ಅಹಂಕಾರ, ಬಾಯಿನಲ್ಲಿ ಮನಸ್ಸಿನಲ್ಲಿ ಇರುವಂಥ ಪ್ರೀತಿಯನ್ನು ಕೂಡ ಹೇಳ್ಕೊಳ್ದಲೇ ಇರೋ ರೀತಿಯಲ್ಲಿ ಅಹಂಕಾರ ತಡೆಯುತ್ತೆ. ಆ ಅಹಂಕಾರದ ಶೆಲ್ ಒಡ್ಕೊಂಡ್ ಬರೋವರೆಗೂ ಸ್ವಲ್ಪ ನೀವು ವೇಟ್ ಮಾಡಿ. ಖಂಡಿತ ನಿಮ್ಮ ಪಾರ್ಟ್ನರ್‌ನ ಸಂಪೂರ್ಣವಾಗಿ ನಂಬಿ ಇರುವಂಥ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿ ಖಂಡಿತ ಅವರು ಅಡಿಕ್ಷನ್ನಿಂದ ಹೊರಗೆ ಬರೋದಕ್ಕೆ ನಿಮ್ಮ ಪ್ರೀತಿನೇ ಔಷಧ. ನೀವು ಅವ್ರ ಜೊತೆ ಒರಟಾಗಿ ಮಾತಾಡಿದ್ರಿ, ಅವರಿಂದ ನೀವು ದೂರ ಆಗೋದಕ್ಕೆ ಟ್ರೈ ಮಾಡಿದ್ರಿ ಅಂತಂದ್ರೆ ಅವ್ರು ಆ ಅಡಿಕ್ಷನಲ್ಲಿ ಇನ್ನೂ ಡೀಪಾಗಿ ಹೋಗ್ತಾರೆ. ಸೊ ನೀವು ನಿಮ್ಮ ಪಾರ್ಟ್ನರ್ ಅವರ ಪ್ರಾಬ್ಲಮ್ ಇಂದ ಹೊರಗೆ ಬರೋದಕ್ಕೆ ನೀವು ಕೂಡ ನಿಮ್ಮ ಪ್ರೀತಿಯ ಔಷಧವನ್ನ ಹಾಕಬೇಕಾಗಿದೆ. ಇಲ್ಲಿವರೆಗೂ ಏನಾಗಿದೆ, ಅವರು ನಿಮ್ಮನ್ನ ಹರ್ಟ್ ಮಾಡಿರಬಹುದು, ನೀವು ಅವ್ರನ್ನ ಹರ್ಟ್ ಮಾಡಿರಬಹುದು. ಒಬ್ರನ್ನೊಬ್ರು ಕ್ಷಮಿಸೋದ್ರಿಂದ, ಸಾರಿ ತಪ್ಪಾಯ್ತು ಅಂತ ಕ್ಷಮೆ ಕೇಳೋದ್ರಿಂದ ಖಂಡಿತ ನಿಮ್ಮ ಲೈಫ್‌ನಲ್ಲಿ ತಪ್ಪು ಮಾಡಿದಾಗ ಸಾರಿ ಕೇಳೋದಕ್ಕೆ ಅಹಂಕಾರ ಅಡ್ಡ ಬಂದ್ರೆ, ಕ್ಷಮಿಸೋದಕ್ಕೂನು ಸಹ ಅಹಂಕಾರ ಅಡ್ಡ ಬಂದ್ರೆ ಖಂಡಿತ ಲೈಫ್ ಅನ್ನೋದು ಸಾಲ್ವ್ ಆಗಲ್ಲ. ಲೈಫ್ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಚಾನ್ಸ್ ಕೊಡಿ. ಒಂದಿಲ್ಲ ಅಂದ್ರೆ 10 ಕೊಡಿ. 10 ಇಲ್ಲ ಅಂದ್ರೆ 100 ಚಾನ್ಸ್ ಕೊಡಿ. ಅವರು ಬದಲಾಗೋದಕ್ಕೆ ಬೇಕಾದಂಥ ತಾಳ್ಮೆಯನ್ನ ನೀವು ತೋರಿಸಿ. ನಿಮ್ಮ ಪಾಸ್ಟ್ ಲೈಫ್ ರಿಲೇಶನ್‌ಶಿಪ್ ಆದ್ರೆ ನಿಮ್ಮ ಟ್ವಿನ್ನೇ ಈಗ ನಿಮ್ಮ ಲೈಫ್‌ನಲ್ಲಿ ಯಾರಿದ್ದಾರೆ, ಯಾರ ಮೇಲೆ ನಿಮ್ಮ ಮನಸ್ಸು ಇವರೇ ನನ್ನ ಸಂಗಾತಿ ಅಂತ ಅನ್ಸತ್ತೆ ನಿಮಗೆ, ಅವರೇ ನಿಮ್ಮ ಟ್ವಿನ್ ಆಗಿದ್ದಾರೆ. ನೀವು ನಿಮ್ಮ ಟ್ವಿನ್ನನ್ನೇ ಮದುವೆ ಆಗಿರಬಹುದು. ಅಥವಾ ಹೊಸ ವ್ಯಕ್ತಿ ಯಾರು ಬರ್ತಾ ಇದ್ದಾರೆ, ಅವರು ನಿಮ್ಮ ಟ್ವಿನ್ ಆಗಿದ್ದಾರೆ. ಅವರನ್ನ ನಂಬಿ. ದಿಸ್ ಕುಡ್ ಬಿ ದ ಒನ್. ಪಾಸ್ಟ್ ಲೈಫ್ ರಿಲೇಶನ್‌ಶಿಪ್, ಹಿಂದಿನ ಜನ್ಮಗಳ ರಿಲೇಶನ್‌ಶಿಪ್ ಯಾವಾಗ್ಲೂ ನಮ್ಮ ಸೋಲ್‌ಮೇಟ್ ಅಥವಾ ನಮ್ಮ ಪ್ರತಿಯೊಬ್ಬರ ಜೊತೆನೂ ನಮ್ಮ ಹಿಂದಿನ ಜನ್ಮದ ಇದಿರುತ್ತೆ. ಬಟ್ ಟ್ವಿನ್ ಫ್ಲೇಮ್ ಕಾರ್ಡ್ ನಮಗೆ ಆಲ್ರೆಡಿ ಬಂದಿರೋದ್ರಿಂದ ಇವರೇ ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ದಾರೆ ನಿಮ್ಮ ಪ್ರೆಸೆಂಟ್ ಲೈಫ್‌ನಲ್ಲಿ ಇರೋರು ಅನ್ನೋದನ್ನು ತೋರಿಸ್ತದೆ. ಅವರು ನಿಮ್ಮ ಜೀವನದಲ್ಲಿ ಬಂದಾಗ ನಿಮ್ಮ ಪ್ರೀತಿಯನ್ನ ಎಕ್ಸ್‌ಪ್ರೆಸ್ ಮಾಡಿ. ಎಷ್ಟೋ ಸಲಿ ನಮ್ಮ ಪ್ರೀತಿಯನ್ನ ಹೇಳ್ಕೊಳ್ದಲೇ ಇರುವಂಥ ಕಾರಣನೇ ಇನ್ನೂ ನೀವು ನಿಮ್ಮ ಪಾಸ್ಟ್‌ನ ಎನರ್ಜಿ, ನಿಮ್ಮ ಪಾಸ್ಟ್‌ನಲ್ಲಿ ಯಾರಿದ್ರು ನಿಮ್ಮ ಲೈಫ್‌ನಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆನೆ ಆದಂಥ ಇನ್ಸಿಡೆಂಟ್ಸ್ ಅಥವಾ ಆ ನೋವುಗಳಲ್ಲಿ ನೀವಿರೋದ್ರಿಂದ, ಆ ಎನರ್ಜಿ ನಿಮ್ಮ ಲೈಫ್‌ನಲ್ಲಿ ಇರೋದ್ರಿಂದ ಆ ನೋವನ್ನ, ಆ ನೆಗೆಟಿವಿಟಿ ಎನರ್ಜಿಯನ್ನ ನೀವು ರಿಲೀಸ್ ಮಾಡಿ ಅನ್ನೋದನ್ನ ತೋರಿಸ್ತದೆ. ಆ ಎನರ್ಜಿಯನ್ನ ನೀವು ರಿಲೀಸ್ ಮಾಡೋದ್ರಿಂದ ನಿಮ್ಮ ಪರ್ಸನ್ ಮೇಲೆ ಇರುವಂಥ ಪ್ರೀತಿಯನ್ನ ನೀವು ತೋರಿಸೋದಕ್ಕೆ ನಿಮಗೆ ಹೆಲ್ಪ್ ಆಗತ್ತೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ನೀವು ತುಂಬಾ ಸೇಫ್ ಆಗಿ ಫೀಲ್ ಮಾಡ್ತೀರಾ. ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್.
ಅನ್ನೋದನ್ನ ತೋರಿಸ್ತಿದೆ. ನೀವು ಈಗಲೂ ಕೂಡ ನಿಮ್ಮ ಒಂದು ಈಗೋ ಮೈಂಡ್‌ಸೆಟ್ಟನ್ನ ಬಿಡದಲೇ, ಇಲ್ದಲೇ ಇರುವಂತಹ ಅನುಮಾನಗಳನ್ನ ನೀವಿನ್ನೂ ತಲೆ ಒಳಗೆ ಇಟ್ಕೊಂಡು ಕೂತ್ಕೊಂಡ್ರಿ ಅಂದ್ರೆ, ಮತ್ತೆ ನೀವು ನಿಮ್ಮ ಪಾರ್ಟ್ನರಿಂದ ಇನ್ನ ದೂರ ಹೋಗ್ತೀರಾ. ಇನ್ನೂ ಸಪ್ರೇಷನ್ ಆಗತ್ತೆ ನಿಮ್ಮ ಮಧ್ಯ ಅನ್ನೋದನ್ನ ತೋರಿಸ್ತಿದೆ. ನಂಬದ್ಮೇಲೆ ಸಂಪೂರ್ಣವಾಗಿ ನಂಬಿ, ಕಣ್ಣು ಮುಚ್ಕೊಂಡು ಭಗವಂತ ತೋರಿಸಿದ ದಾರಿ ಅಂತ ಹೇಳ್ಬಿಟ್ಟು, ನಿಮಗೆ ನಿಮ್ಮ ವ್ಯಕ್ತಿ ಮೇಲೆ, ಆ ಮನುಷ್ಯನ ಮೇಲೆ ನಂಬಿಕೆ ಇಲ್ದಲೇ ಇರ್ಬೋದು. ಆದ್ರೆ ಭಗವಂತ ಆ ವ್ಯಕ್ತಿ ಜೊತೆ ನಿಮ್ಮನ್ನ ಇನ್ನೂ ಕೂಡ ಇಟ್ಟಿದ್ದಾರೆ ಅಂತ ಅಂದ್ಮೇಲೆ, ಆ ಭಗವಂತನ ನಿರ್ಧಾರವನ್ನ ನೀವು ನಂಬಿ. ಇಲ್ಲಾಂದ್ರೆ ಖಂಡಿತ ನೀವು ನಿಮ್ಮ ಲೈಫ್‌ನಲ್ಲಿ ಸಿಕ್ಕಿರುವಂತ ಬಂಗಾರದಂತ ಚಾನ್ಸನ್ನ, ಬಂಗಾರದಂತ ವ್ಯಕ್ತಿಯನ್ನ ಕಳ್ಕೊಳ್ಳೋದಕ್ಕೆ ತುಂಬಾ ಹೆವಿ ಚಾನ್ಸ್ ಇದೆ. ಸೊ, ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಇರುವಂಥ ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ನಂಬಿ, ಖಂಡಿತ ನಿಮಗೆ ನೀವು ಕೋರ್ಕೊಂಡಂತ ಪ್ರೀತಿ ಈ ವ್ಯಕ್ತಿ, ನಿಮ್ಮ ಲೈಫ್‌ನಲ್ಲಿ ಇರುವಂಥ ಆ ವ್ಯಕ್ತಿ ನಿಮಗೆ ಕೊಡ್ತಾರೆ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಭಯ ಬೇಡ, ನಂಬಿ, ಪ್ರೀತಿಸೋದಕ್ಕೆ ಈ ವ್ಯಕ್ತಿನೇ ನಿಮಗೆ ಸೇಫ್. ನೀವು ತುಂಬಾ ಸೇಫ್ ಆದಂಥ ವ್ಯಕ್ತಿಯ ಕೈನಲ್ಲಿ ಇದ್ದೀರಾ. ಯು ಆರ್ ಸೇಫ್ ಇನ್ ಯುವರ್ ಪಾರ್ಟ್ನರ್, ವಿತ್ ಯುವರ್ ಪಾರ್ಟ್ನರ್. ನೀವು ತುಂಬಾ ಸುರಕ್ಷಿತವಾದಂಥ ಕೈಗಳಲ್ಲಿ ಇದ್ದೀರಾ. ನೀವು ಪ್ರೀತಿಸೋದಕ್ಕೆ ಸಂಪೂರ್ಣ ನಂಬಿಕೆಯಿಂದ ಪ್ರೀತಿಸಿ. ನೀವು ನಿಮ್ಮ ಪ್ರಾಬ್ಲಮ್ಸ್‌ನಿಂದ ಹೊರಗೆ ಬರೋದಕ್ಕೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ನೀವು ಕೂಡ ಅವರ ಪ್ರಾಬ್ಲಮ್ಸ್‌ನಿಂದ ಹೊರಗೆ ಬರೋದಕ್ಕೆ ನೀವು ಕೂಡ ಹೆಲ್ಪ್ ಮಾಡಿ. ನೀವೇನು ಕೊಡ್ತೀರಾ ನಿಮ್ಗೆ ಅದೇ ಸಿಗತ್ತೆ. ಆದ್ರಿಂದ ನಂಬದ ಮೇಲೆ ಸಂಪೂರ್ಣ ನಂಬಿ, ಖಂಡಿತ ನಿಮ್ಮ ಲೈಫ್ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗತ್ತೆ ಅನ್ನೋದನ್ನ ತೋರಿಸ್ತದೆ. ಸೊ ಈ ರೀಡಿಂಗ್ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಎಷ್ಟು ರೆಸನೇಟ್ ಆಯಿತು ಅಂತ. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್, ಐ ಲವ್ ಯು ಆಲ್.